ಇಲ್ಲಿ ರೆಡಿ ಆಗುತ್ತೆ. 1000 ಪ್ಲಸ್ ಮನೆಗಳಿಗೆ ನಮ್ಮ ವಿಂಡೋಸ್ ನ ಕೊಟ್ಟಿದೀವಿ. ಕಂಪ್ನಿಯಿಂದನೇ 10 ಇಯರ್ಸ್ ವಾರಂಟಿ ಇರುತ್ತೆ. 2 ಟ್ರ್ಯಾಕ್ ಅಂತ ಬರುತ್ತೆ, ಇದ್ರೊಳಗಡೆ ಇನ್ಸರ್ಟ್ ಮಾಡ್ತಾ ಇದೀವಿ. ಸೊ ಇವಾಗ ನೋಡ್ತಾ ಇದ್ರೆ ಇಲ್ಲಿ ಹೋಲ್ ಆಗಿದೆ. ಜರ್ಮನ್ ಟೆಕ್ನಾಲಜಿ ಮಿಷಿನ್ಸ್ ನಾವು ಯೂಸ್ ಮಾಡ್ತಾ ಇದೀವಿ. ಇವಾಗ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ಆಗ್ತಾ ಇದೆ. ಮಸ್ಕಿಟೋ ಮೆಶ್ ಬಂದಿರುತ್ತೆ. ಇದು ನಮಗೆ 2 ಗ್ಲಾಸಸ್ ಬಂದಿರುತ್ತೆ. ಇಲ್ಲಿ ಕ್ಲಿಯರ್ ಗ್ಲಾಸ್ ಅಂತ ಹೇಳ್ತೀವಿ. ಇದು ಒನ್ ವೇ ಬ್ರೌನ್ ಕಲರ್, ಇದು ಒನ್ ವೇ ಬ್ಲೂ ಕಲರ್, ಇದು ಒನ್ ವೇ ಬ್ಲಾಕ್ ಕಲರ್ ಗೋಲ್ಡನ್ ಹುಕ್ ಅಲ್ಲಿ ಬರುತ್ತೆ. 2.5 ಟ್ರ್ಯಾಕ್ ಬರುತ್ತೆ. ಗ್ಲಾಸ್ ಫಿಟ್ಟಿಂಗ್ ಬಂದಿದೆ. ಒಂದು ಮಸ್ಕಿಟೋ ಮೆಶ್ ಬಂದಿದೆ. 2.5 ಟ್ರ್ಯಾಕ್ ಬಂದಿರುತ್ತೆ. ಕೇಸ್ಮೆಂಟ್ ವಿಂಡೋ ಅಂತ ಹೇಳ್ತೀವಿ. ವೆಂಟಿಲೇಟರ್ ವಿಂಡೋ ಅಂತ ಹೇಳ್ತೀವಿ. ಅಡ್ಜಸ್ಟಬಲ್ ಕೂಡ ಆಗುತ್ತೆ. ಸೊ ಇಲ್ಲೂ ಕೂಡ ನಾವು ಎಕ್ಸಾಕ್ಟ್ ಫ್ಯಾನ್ ಆಪ್ಷನ್ ಇಲ್ಲಿ ಬಿಟ್ಟಿರ್ತೀವಿ. 2.5 ಟ್ರ್ಯಾಕ್ ಅಲ್ಲಿ 430 ಪ್ಲಸ್ GST ಬರುತ್ತೆ. ಡಿಸ್ಪ್ಯಾಚ್ ರೆಡಿ ಆಗಿರೋ ವಿಂಡೋಸ್ ಅಂತ ಹೇಳ್ಬೋದು. ಇವನ್ನೆಲ್ಲ ಎಲ್ಲಾ ವೆದರ್ಗೂ ಕೂಡ ಸೂಟ್ ಆಗುತ್ತೆ. ಇದು ಕಲರ್ಸ್ ಅಂತ ಬಂದಾಗ ವಾಲ್ನಟ್ ಅಲ್ಲಿ ಬರುತ್ತೆ, ಗೋಲ್ಡನ್ ಹುಕ್ ಅಲ್ಲಿ ಬರುತ್ತೆ, ಬ್ಲಾಕ್ ಅಲ್ಲಿ ಬರುತ್ತೆ, ಮತ್ತೆ ಬ್ರೌನ್ ಅಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ಕುಸುಮ. ಇವತ್ತು ನಾವು ಕೈಟ್ಸ್ UPVC ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇದೀವಿ. ಸೊ ಮನೆ ಅಂತ ಬಂದಾಗ ವಿಂಡೋಸ್ ಮತ್ತೆ ಡೋರ್ಸ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ನಮ್ಮ ಕೈಟ್ಸ್ UPVC ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾವು ಯಾವ ತರ ವಿಂಡೋಸ್ ನ ಪ್ರಿಪೇರ್ ಮಾಡ್ತೀವಿ, ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಮತ್ತೆ ಯಾವ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಕೈಟ್ಸ್ UPVC ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಲ್ಲಿವರೆಗೂ 5 ಇಯರ್ಸ್ ಆಗಿದೆ ನಮ್ದು ಕಂಪ್ನಿ ಶುರುವಾಗಿ. ಆಲ್ಮೋಸ್ಟ್ ನಾವೇನಿಲ್ಲ ಅಂದ್ರೆ 1000 ಪ್ಲಸ್ ಮನೆಗಳಿಗೆ ನಮ್ಮ ವಿಂಡೋಸ್ ನ ನಾವು ಕೊಟ್ಟಿದೀವಿ. ನಮ್ಮ UPVC ವಿಂಡೋಸ್ ನ ಫಸ್ಟ್ ಜನಗಳು ಅಕ್ಸೆಪ್ಟ್ ಮಾಡೋದಕ್ಕೆ ಕಷ್ಟನೇ ಆಯ್ತು. ಯಾಕಂತ ಹೇಳಿದ್ರೆ ವುಡನ್ ವಿಂಡೋಸ್ ಎಲ್ಲ ಇದ್ರಿಂದ ನಮ್ಮ UPVC ವಿಂಡೋಸ್ ಅವಾಗ ಹೊಸದಾಗಿ ಅನ್ನೋ ತರ ಅವ್ರ ತೋಟಲ್ ಇತ್ತು. ಸೊ ಇವಾಗ ನಿಮ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಮುಂಚೆ ಎಲ್ಲ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡ್ತಾ ಇದ್ರು. ಸೊ ಇವಾಗೆಲ್ಲ ಬ್ಲಾಕ್ಗಳು ಬಂದಿದೆ. ಸೊ ಅದೇ ತರನೇ ಇವಾಗ ಮರಗಳಿಂದ ಮಾಡೋ ವುಡನ್ ವಿಂಡೋಸ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹುಳಗಳೆಲ್ಲ ತಿನ್ನೋ ಚಾನ್ಸಸ್ ಇರುತ್ತೆ, ಮತ್ತೆ ತುಂಬಾ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅವಾಗ ಅಂತ ಬಂದಾಗ ನಮ್ಮ UPVC ವಿಂಡೋಸ್ನ ಜನಗಳು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ತುಂಬಾನೇ ಮನೆಗೆ ಅಸ್ಥೆಟಿಕ್ ಲುಕ್ ಕೊಡುತ್ತೆ, ಮತ್ತೆ ಕಾಸ್ಟಲ್ಲಿ ಕೂಡ ಇದು ತುಂಬಾನೇ ಕಡಿಮೆ ಬೀಳುತ್ತೆ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ವೆದರ್ಗೂ ಕೂಡ ನಮ್ಮ UPVC ವಿಂಡೋಸು ಸೆಟ್ ಆಗುತ್ತೆ. ಮತ್ತೆ ಏನಂತ ಹೇಳಿದ್ರೆ ಯಾವುದೇ ರೀತಿ ಬೆಂಡ್ ಬರೋದಿಲ್ಲ, ಮಳೆ ಈ ಥರದಕ್ಕೆಲ್ಲ ಅದು ಸೆಟ್ ಆಗೋದ್ರಿಂದ ನಮ್ಮ UPVC ವಿಂಡೋಸ್ನ ಜನಗಳು ನಿಧಾನಕ್ಕೆ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಯುಮ್ಯಾಕ್ಸ್ ಬ್ರ್ಯಾಂಡ್ನ ಯೂಸ್ ಮಾಡೋದ್ರಿಂದ ಯುಮ್ಯಾಕ್ಸ್ ಕಂಪ್ನಿಯಿಂದನೇ 10 ಇಯರ್ಸ್ ವಾರಂಟಿ ಇರುತ್ತೆ. ಆಲ್ಮೋಸ್ಟ್ 1000 ಪ್ಲಸ್ ಮನೆಗಳಿಗೆ ನಾವು UPVC ವಿಂಡೋಸ್ನ ಕೊಟ್ಟಿರೋದ್ರಿಂದ ಕಸ್ಟಮರಿಂದ ಯಾವುದೇ ರೀತಿ ಕಂಪ್ಲೇಂಟ್ ಕೂಡ ಇದುವರೆಗೂ ನಮಗೆ ಬಂದಿಲ್ಲ. ಸೊ ಅದರಿಂದ ನಮ್ಮ UPVC ವಿಂಡೋಸ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಬನ್ನಿ ಹಾಗೆ ನಮ್ಮ ಫ್ಯಾಕ್ಟ್ರಿನ ತೋರಿಸ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸರ್ ನೋಡಿ ಸರ್, ಇದೆ ನಮ್ಮ ಫ್ಯಾಕ್ಟ್ರಿ. ಫಸ್ಟ್ ನಮ್ದು ಮೆಟೀರಿಯಲ್ಸ್ ಎಲ್ಲ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ. ಅದಾದ್ಮೇಲೆ ನಾವು 2 ಟ್ರ್ಯಾಕ್ 2.5 ಟ್ರ್ಯಾಕ್ ಅಂತ ಸೆಗ್ರಿಗೇಟ್ ಮಾಡಿ ಅಂಡ್ ಕಲರ್ಸ್ ಅಲ್ಲೂ ಕೂಡ ಸೆಗ್ರಿಗೇಟ್ ಮಾಡಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಆ ಥರ ಸ್ಟಾಕಿಂಗ್ ಹೆಡ್ರಲ್ಲಿ ಇರ್ತೀವಿ. ಸರ್ ನೀವು ಕೇಳ್ಬೋದು 2 ಟ್ರ್ಯಾಕ್ 2.5 ಟ್ರ್ಯಾಕ್ 3 ಟ್ರ್ಯಾಕ್ ಅಂತ ಹೇಳಿದ್ರೆ ಏನಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು 2 ಟ್ರ್ಯಾಕ್ ಅಂತ ಬರುತ್ತೆ. ಸೊ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ 2 ವಿಂಡೋಸ್ ಅಷ್ಟೇ ಬಂದಿರುತ್ತೆ. ಇದು ನಮಗೆ 2.5 ಟ್ರ್ಯಾಕ್ ಬರುತ್ತೆ. ಇದರಲ್ಲಿ 2 ವಿಂಡೋಸ್ ವಿತ್ ಮಸ್ಕಿಟೋ ಮೆಶ್ ಬಂದಿರುತ್ತೆ. ಅಂಡ್ ಇದು 3 ಟ್ರ್ಯಾಕ್ ಬಂದಿರುತ್ತೆ. ಇದರಲ್ಲಿ ನಮಗೆ 2 ವಿಂಡೋಸ್ ವಿತ್ ಮಸ್ಕಿಟೋ ಮೆಶ್ ವಿತ್ ಹಾರ್ಡ್ವೇರ್ ಲಾಕ್ ಸಿಸ್ಟಮ್ ಕೂಡ ಇದರಲ್ಲಿ ಇರುತ್ತೆ. ಸೊ ಇದನ್ನ ನಾನು ನಿಮಗೆ ಒಂದು ವಿಂಡೋ ಪ್ರಿಪೇರ್ ಆದ್ಮೇಲೆ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಯಾವ ತರ ಕಟ್ಟಿಂಗ್ ಮಾಡ್ತೀವಿ. ಸೊ ನೀವು ನೋಡ್ತಾ ಇದ್ದೀರಾ, ಇದು ಕಟ್ಟಿಂಗ್ ಆಗಿದೆ. ಇದು ಯಾವ ತರ ಕಟ್ಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ಕಟ್ ಮಾಡಿ ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ ಬನ್ನಿ. ಸರ್ ಇವಾಗ ನೋಡ್ತಾ ಇದ್ದೀರಾ ನೀವು ಇಲ್ಲಿ ನಾವು ಮೆಜರ್ಮೆಂಟ್ ಎಕ್ಸಿಕ್ಯೂಟಿವ್ ಹೋಗ್ಬಿಟ್ಟು ಕ್ಲೈಂಟ್ ಹತ್ರ ಮೆಜರ್ಮೆಂಟ್ನ ತೊಗೊಂಬಂದಿರ್ತಾರೆ. ಆ ಮೆಜರ್ಮೆಂಟ್ ತೊಗೊಂಬಂದಿದ್ದ ಪ್ರಕಾರ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಾದ್ಮೇಲೆ ನಮಗಿದು ಎಕ್ಸಾಕ್ಟ್ ಆಗಿ 45 ಡಿಗ್ರಿಲಿ ನಮಗೆ ಕಟ್ಟಿಂಗ್ ಮಿಷಿನಲ್ಲಿ ಕಟ್ ಆಗುತ್ತೆ. ಸೊ ಅದನ್ನ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಟ್ಟಿಂಗ್ ಆಗುತ್ತೆ ಅಂತ ಬನ್ನಿ. ಸೊ ಇವಾಗ ಅವ್ರು ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದಾರೆ, ಸೆಟ್ ಎಲ್ಲ ಆಗಿದೆ ಅವರು ಕರೆಕ್ಟ್ ಮೆಜರ್ಮೆಂಟ್ಗೆ. ಇವಾಗ ಸೊ ಹಾಕ್ತಾ ಇದ್ದಾರೆ, ನೀವು ನೋಡ್ಬೋದು. ಅವ್ರು ಹಾಕಿರೋ ಮೆಜರ್ಮೆಂಟ್ ಪ್ರಕಾರ ಇದು ನಮಗೆ ಕಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಕ್ಲಿಯರ್ ಆಗಿದ್ದು ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಹ್ಯಾಂಡಲ್ ನಾವು ಈ ಥರ ಎಲ್ಲ ಮಾಡೋಕ್ಕೋದ್ರೆ ಇಷ್ಟು ನಮಗೆ ಫಿನಿಶಿಂಗ್ ಬರೋದಿಲ್ಲ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಸ್ಕ್ರೂ ಫಿಟ್ಟಿಂಗ್ ಕೂಡ ಇರೋದಿಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಇದಕ್ಕೆ ವಾಟರ್ ಸ್ಲಾಟ್ ಮಾಡ್ತೀವಿ. ವಾಟರ್ ಸ್ಲಾಟ್ಗೆ 2 ಹೋಲ್ ಮಾಡ್ತೀವಿ. ಸೊ ಬನ್ನಿ ಅದ್ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಸರ್ ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ವಾಟರ್ ಸ್ಲಾಟ್ ಆಗಿದೆ. 2 ಹೋಲ್ ಹಾರಿಜಾಂಟಲ್ ಆಗಿ ನಾವು 2 ಹೋಲ್ನ ಮಾಡಿದ್ದೀವಿ. ಇದನ್ನ ನಾವು ಲೆಂತ್ ವೈಸ್ನ ನೋಡ್ಕೊಂಡು ಮಾಡ್ತೀವಿ. ಇದೇನಕ್ಕಪ್ಪ ಅಂತ ಹೇಳಿದ್ರೆ ಮಳೆ ನೀರು ಬಿದ್ದಾಗ ಇದು ಒಂದೇ ಕಡೆ ಸ್ಟೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಥರ 2 ಹಾರಿಜಾಂಟಲ್ ಆಗಿ ಲೈನ್ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಿದ್ದಿದ್ದ ನೀರು ಈ ಕಡೆ ನಮಗೆ ಔಟ್ಲೆಟಲ್ಲಿ ಲೀಚೆ ಹೋಗುತ್ತೆ. ಸೊ ಒಂದೇ ಕಡೆ ಸ್ಟೋರ್ ಆಗೋದಿಲ್ಲ, ಅದಕ್ಕೆ ಈ ಥರ ವಾಟರ್ ಸ್ಲಾಟ್ ಮಾಡ್ತೀವಿ ನಾವು. ಸೊ ಇದಾದ್ಮೇಲೆ ನೆಕ್ಸ್ಟು ಸ್ಕ್ರೂ ಮಾಡಿ ಫಿಟ್ಟಿಂಗ್ ಮಾಡ್ತೀವಿ. ಸ್ಕ್ರೂ ಮಾಡಿ ಫಿಟ್ಟಿಂಗ್ ಏನಕ್ಕಪ್ಪ ಮಾಡ್ತೀವಿ ಅಂದರೆ ರೀಇನ್ಫೋರ್ಸ್ಮೆಂಟ್ ಮಾಡೋಕ್ಕೂ ಮುಂಚೆ ನಾವು ಸ್ಕ್ರೂ ಮಾಡಿ ಫಿಟ್ಟಿಂಗ್ ಮಾಡ್ತೀವಿ. ಸೊ ಬನ್ನಿ ಅದ್ಯಾವ ಥರ ಆಗುತ್ತೆ ಅಂತ ತೋರಿಸ್ತೀವಿ.
ಸೊ ರೀಇನ್ಫೋರ್ಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಹೇಳಿದೆ ಅವಾಗ ನಿಮಗೆ ಯಾವುದೇ ರೀತಿ ಬೆಂಡ್ ಬರೋದಿಲ್ಲ ನಮ್ಮ UPVC ವಿಂಡೋಸ್ ಅಂತ. ಅದು ಮೇನ್ ರೀಸನ್ನೇ ರೀಇನ್ಫೋರ್ಸ್ಮೆಂಟ್ ಮಾಡಬೇಕಾಗುತ್ತೆ. ಇದು GI ಅಂತ ಯೂಸ್ ಮಾಡ್ತೀವಿ, ಗ್ಯಾಲರೈಸ್ಡ್ ಸ್ಟೀಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ನಾವು ಎಲ್ಲ ಕಡೆ ಎಂಡ್ ಟು ಎಂಡ್ ಪ್ರತಿಯೊಂದಕ್ಕೂ ನಾವು ಈ ಥರ ಗ್ಯಾಲರೈಸ್ಡ್ ಸ್ಟೀಲ್ನ ರೀಇನ್ಫೋರ್ಸ್ಮೆಂಟ್ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಬೆಂಡ್ ಬರೋದಿಲ್ಲ ಆ್ಯಂಡ್ ಎಲ್ಲ ವೆದರ್ಗೂ ಕೂಡ ಇದು ಸೂಟ್ ಆಗುತ್ತೆ. ಸೊ ಬನ್ನಿ ಇದನ್ನು ನಾವು ಇದರೊಳಗಡೆ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಕ್ರೂ ಮಾಡಿ ಫಿಟ್ಟಿಂಗ್ ಮಾಡ್ತೀವಿ. ಸೊ ಬನ್ನಿ ಅದು ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ಅವರು ಸ್ಕ್ರೂ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಕೂಡ ನಮಗೆ ರಸ್ಟ್ ಪ್ರೂಫ್ ಆಗಿರುತ್ತೆ, ಯಾವುದೇ ರೀತಿ ಬೆಂಡ್ ಬರೋದಿಲ್ಲ ಮತ್ತು ಮಳೆ ಇದಕ್ಕೆಲ್ಲ ಕೂಡ ಇದು ಸೂಟ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಒಳಗಡೆ ರೀಇನ್ಫೋರ್ಸ್ಮೆಂಟ್ ಆಗಿದೆಯಲ್ಲ, ಅದಕ್ಕೆ ಅವರು ಸ್ಕ್ರೂ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಅಲ್ಲಿ ಸ್ಟೀಲ್ ಇದೆಯಲ್ಲ, ಸ್ಟೀಲಿಗೆ ಸ್ಕ್ರೂ ಫಿಟ್ ಆಗ್ತಿದೆಯಾ ಅದು? ಹಾಂ, ಸ್ಟೀಲ್ ಇದೆಯಲ್ಲ ಒಳಗಡೆ ಹಾಕಿದ್ನಲ್ಲ ನಾನು, ಆ ಸ್ಟೀಲ್ಗೆ ಇದು ಸ್ಕ್ರೂ ಮಾಡ್ತಾ ಇರೋದು ಅವರು. ಒಟ್ಟು ಎಷ್ಟು ಸ್ಕ್ರೂ ಮಾಡ್ತಾರೆ ಸರ್? ಅದು ಲೆಂತ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸೊ ಇಲ್ಲಿ ನಾವು ಇವಾಗ 4 ಹಾಕ್ತಾ ಇದ್ದಾರೆ. ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡದು ಲೆಂತ್ ವೈಸ್ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತಾರೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ಕ್ರೂ ಫಿಟ್ಟಿಂಗ್ ಆಗಿದೆ. ಇಲ್ಲಿ 4 ಸ್ಕ್ರೂ ಫಿಟ್ಟಿಂಗ್ನ ಮಾಡಿದ್ದಾರೆ. ಸೊ ಇದಕ್ಕಿಂತ ಲೆಂತ್ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಇಲ್ಲಿ ಜಾಸ್ತಿ ಫಿಟ್ಟಿಂಗ್ ಆಗುತ್ತೆ. ಸೊ ಇದು ಕಡಿಮೆ ಲೆಂತ್ ಇರೋದ್ರಿಂದ ಇಲ್ಲಿ ನಾವು 4 ಸ್ಕ್ರೂನ ಫಿಟ್ಟಿಂಗ್ ಮಾಡಿದ್ದೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಫಿಕ್ಸಿಂಗ್ ಹೋಲ್ ಮಾಡ್ತೀವಿ ವಾಲ್ಗೆ ಅಟ್ಯಾಚ್ ಮಾಡೋದಕ್ಕೆ. ಸೊ ಬನ್ನಿ ಅದ್ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಸೊ ಇವಾಗ ನೋಡ್ತಾ ಇದ್ರೆ ಇಲ್ಲಿ ಹೋಲ್ ಆಗಿದೆ. ಇದು ನಾನು ಯಾವಾಗಲೇ ಹೇಳ್ದಾಗೆ ವಾಲ್ಗೆ ಡ್ರಿಲ್ ಮಾಡೋದಕ್ಕೆ ಈ ಥರ ನಾವು ಹೋಲ್ನ ಮಾಡ್ಕೋತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಈಗ ಎಲ್ಲ ಫ್ರೇಮ್ಸ್ನ ನಾವು ಒಟ್ಟಿಗೆ ಸೇರಿಸ್ಬೇಕು, ಒಂದು ವಿಂಡೋ ಪ್ರಿಪೇರ್ ಮಾಡಬೇಕು. ಸೊ ಅದು ಬನ್ನಿ ಇವಾಗ ನಾವು ಸೀಮ್ಲೆಸ್ ವೆಲ್ಡಿಂಗ್ ಮಿಷಿನಲ್ಲಿ ಅದನ್ನು ವಿಂಡೋನ ಪ್ರಿಪೇರ್ ಮಾಡ್ತೀವಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೀವಿ. ಒಂದು ಫ್ರೇಮ್ ಇಲ್ಲಿ ರೆಡಿ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದು ನಮಗೆ 258 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿ ಮೆಲ್ಟ್ ಮಾಡೋದ್ರಿಂದ ಫ್ಯೂಚರಲ್ಲಿ ಯಾವುದೇ ರೀತಿ ಜಾಯಿಂಟ್ ಪ್ರಾಬ್ಲಮ್ಸ್ಗಳು ಇದರಿಂದ ಬರೋದಿಲ್ಲ. ಸೊ ನೀವೇ ನೋಡ್ಬೋದು ಒಂದು ವಿಂಡೋ ಪ್ರಿಪೇರ್ ಆದಮೇಲೆ ಫ್ರೇಮ್ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಪ್ರಾಪರಾಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಮಗೊಂದು ಫ್ರೇಮ್ ರೆಡಿ ಆಗಿದೆ. ಇದೇ ಥರ ನಮಗೆ ಸ್ಯಾಚು ಶೆಟರ್ ಎಲ್ಲ ರೆಡಿ ಮಾಡ್ಕೋತೀವಿ ನಾವು. ಸೊ ನೀವು ಕೇಳ್ಬೋದು ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೇ ರೀತಿ ಸ್ಕ್ರೂ ಫಿಟ್ಟಿಂಗ್ ಇರೋದಿಲ್ಲ, ಎಲ್ಲ ಜರ್ಮನ್ ಟೆಕ್ನಾಲಜಿ ಮಿಷಿನ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ಹೀಟ್ ಮಾಡಿ 258 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿ ಮೆಲ್ಟ್ ಮಾಡೋದ್ರಿಂದ ತುಂಬ ಪ್ರಾಪರಾಗಿ ಫಿನಿಶಿಂಗ್ ಬಂದಿದೆ ನಮಗಿದು. ಸೊ ಇವಾಗ ಇದನ್ನು ನಾವು ಒಂದು ವಿಂಡೋ ಪ್ರಿಪೇರ್ ಮಾಡಿ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಮ್ಗೆ ಇಲ್ಲೊಂದು ಫ್ರೇಮ್ ರೆಡಿ ಆಗಿದೆ. ಇದಕ್ಕೆ ನಾವು ಇನ್ಸರ್ಟ್ ಮಾಡ್ತೀವಿ, ಶಟರ್ಸ್ನ ಗ್ಲಾಸ್ ಫಿಟ್ಟಿಂಗ್ ಮಾಡ್ತೀವಿ. ಸೊ ನೀವು ನೋಡ್ಬೋದು ಯಾವ ಥರ ಈಸಿಯಾಗಿ ಫಿಟ್ಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ಆಗ್ತಾ ಇದೆ. ಸೊ ಇದು ನಮಗೆ ಮಸ್ಕಿಟೋ ಮೆಶ್ ಬಂದಿರುತ್ತೆ. ಇದು ನಮಗೆ 2 ಗ್ಲಾಸಸ್ ಬಂದಿರುತ್ತೆ ಇಲ್ಲಿ. ಆ್ಯಂಡ್ ನಿಮಗೆ ಬರೀ ಗಾಳಿ ಬೇಕು ಅಂತ ಹೇಳಿದ್ರೆ ಈ ಥರ ನೀವು ಮಸ್ಕಿಟೋ ಮೆಶ್ನ ಹಾಕೋಬೋದು. ಇಫ್ ಇನ್ ಕೇಸ್ ಇದು ಬೇಡ ಅಂತ ಹೇಳಿದ್ರೆ ನೀವು ಗ್ಲಾಸ್ನ ಫಿಟ್ ಮಾಡ್ಕೋಬೋದು. 2 ಕೂಡ ಇದರಲ್ಲಿ ಅವೈಲಬಿಲಿಟಿ ಇದೆ. ಆ್ಯಂಡ್ ಇದರಲ್ಲಿ ನಮಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ. ಯಾವ್ಯಾವ ಥರ ವೆರೈಟಿ ಆಫ್ ಕಲರ್ಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ಕಲರ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಲಾಕ್ ಸಿಸ್ಟಮ್ ಕೂಡ ಇಲ್ಲಿ ಆಗಿದೆ, ಹಾರ್ಡ್ವೇರ್ ಸಿಸ್ಟಮ್ ಕೂಡ ಇಲ್ಲಿ ಲಾಕ್ ಆಗಿದೆ. ಸೊ ಇದಾದಮೇಲೆ ನೆಕ್ಸ್ಟು ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಇದು ಮೂವಬಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ವೆರೈಟಿ ಆಫ್ ಕಲರ್ ಗ್ಲಾಸಸ್ ಎಷ್ಟು ಅವೈಲಬಿಲಿಟಿ ಅಂತ ತೋರಿಸ್ತೀನಿ ಬನ್ನಿ ನಾನು. ಸೊ ಇವಾಗ ನಮ್ಮಲ್ಲಿ ಗ್ಲಾಸಸಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ನೀವು ನೋಡ್ತಾ ಇದ್ರೆ ಇದು ಕ್ಲಿಯರ್ ಗ್ಲಾಸ್ ಅಂತ ಹೇಳ್ತೀವಿ, ಡಿಫಾಲ್ಟಲ್ಲೇ ಇದು ನಮ್ಮಲ್ಲಿ ಬಂದಿರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದು ನಮಗಿಲ್ಲಿ, ಸೊ ಇದು ಒನ್ ವೇ ಬ್ರೌನ್ ಕಲರ್ ಗ್ಲಾಸ್ ಬರುತ್ತೆ, ಇದು ಒನ್ ವೇ ಬ್ಲೂ ಕಲರ್ ಗ್ಲಾಸ್ ಬರುತ್ತೆ, ಇದು ಒನ್ ವೇ ಬ್ಲ್ಯಾಕ್ ಕಲರ್ ಗ್ಲಾಸ್ ಬರುತ್ತೆ. ಸೊ ಇದು ಫ್ರಾಸ್ಟೆಡ್ ಗ್ಲಾಸ್ ಅಂತ ಬರುತ್ತೆ, ಇದು ಪಿನ್ ಹೆಡೆಡ್ ಗ್ಲಾಸ್ ಅಂತ ಬರುತ್ತೆ. ಸೊ ಇದು ಟಿಂಟೆಡ್ ಗ್ಲಾಸ್ ಬರುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ ಕ್ಲಿಯರ್ ಗ್ಲಾಸ್ ಬಿಟ್ಟು ಬೇರೆ ಕಲರ್ ನೀವು ಗ್ಲಾಸಸ್ ಹೋಗ್ತೀರಾ ಅಂತ ಹೇಳಿದ್ರೆ ಪರ್ ಸ್ಕ್ವೇರ್ ಫೀಟ್ ಮೇಲೆ 50 ರೂಪೀಸ್ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾವು ಡಿಸ್ಪ್ಲೇ ಮೂಲಕ ಒಂದು ಡಿಸ್ಪ್ಲೇ ಮಾಡಿದ್ದೀವಿ ಕಸ್ಟಮರ್ಸ್ಗೆ ಅಂತ ಹೇಳಿಬಿಟ್ಟು. ಸೊ ಆ ಡಿಸ್ಪ್ಲೇ ಮೂಲಕ ನಾನು ನಿಮಗೆ ವಿಂಡೋಸ್ನ ಕೂಡ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ಇವಾಗ ನಾವು ಕಸ್ಟಮರ್ಸ್ಗೆ ಅಂತಲೇ ಒಂದು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಯಾವ್ಯಾವ ಥರ ವಿಂಡೋಸ್ ಕಲರ್ಸು ಮತ್ತು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಇದು ನಮಗೆ ಗೋಲ್ಡನ್ ಹುಕ್ಕಲ್ಲಿ ಬರುತ್ತೆ, ಫಿಕ್ಸ್ಡ್ ವಿಂಡೋ ಬರುತ್ತಿದ್ದು. ಇದು ನಮಗೆ ವಾಲ್ನಟ್ಟಲ್ಲಿ ಬರುತ್ತೆ. ಸೊ ನೋಡ್ತಾ ಇರೋದು ಇದು ನಮಗೆ 2.5 ಟ್ರ್ಯಾಕ್ ಬರುತ್ತೆ. 2 ನಮಗೆ ಗ್ಲಾಸ್ ಫಿಟ್ಟಿಂಗ್ ಬಂದಿದೆ, 1 ಮಸ್ಕಿಟೋ ಮೆಶ್ ಬಂದಿದೆ. ಕೆಲವರು ಬ್ಲಾಕ್ ಕಲರ್ ಅಂತ ಕೇಳಿದಾಗ ಬ್ಲಾಕ್ ಕಲರ್ ಕೂಡ ಸಿಗುತ್ತೆ. ಸೊ ನೋಡಿ ಇದು ಕೂಡ ನಮಗೆ 2.5 ಟ್ರ್ಯಾಕ್ ಬಂದಿರುತ್ತೆ. ಇದು ನಮಗೆ 2 ಸ್ಯಾಶ್ ಬಂದಿದೆ, 1 ಮಸ್ಕಿಟೋ ಮೆಶ್ ಬಂದಿರುತ್ತೆ ವಿತ್ ಲಾಕ್ ಸಿಸ್ಟಮ್ ಕೂಡ ಇಲ್ಲಿ ನಮಗೆ ಬಂದಿದೆ. ಸೊ ಇಷ್ಟು ಕಲರ್ಸ್ ಆದಮೇಲೆ ನಮಗೆ ವೈಟ್ ಪ್ರೊಫೈಲಲ್ಲಿ ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಇದು ನಮಗೆ ಕೇಸ್ಮೆಂಟ್ ವಿಂಡೋ ಅಂತ ಹೇಳ್ತೀವಿ. ಇದು 90 ಡಿಗ್ರಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ 180 ಡಿಗ್ರಿ ಬೇಕು ಅಂತ ಹೇಳಿದ್ರು ಕೂಡ ಅದು ಕೂಡ ಸಿಗುತ್ತೆ.
ಇದು ಕೂಡ 2.5 ಟ್ರ್ಯಾಕು, ಬಟ್ ವೈಟ್ ಪ್ರೊಫೈಲಲ್ಲಿ ಇದು ಬರೋದು. ಇದು ಕೂಡ ನಮಗೆ 2 ಸ್ಯಾಶ್ ಬಂದಿರುತ್ತೆ, 1 ಮಸ್ಕಿಟೋ ಮೆಶ್ ಬಂದಿರುತ್ತೆ, ವಿತ್ ಲಾಕ್ ಸಿಸ್ಟಮ್ ಕೂಡ ಇದರಲ್ಲಿರುತ್ತೆ. ಇದು ನಮಗೆ ವೆಂಟಿಲೇಟರ್ ವಿಂಡೋ ಅಂತ ಹೇಳ್ತೀವಿ. ಬಾತ್ರೂಮ್ ಈ ಕಡೆ ಎಲ್ಲ ಹಾಕ್ತಾರಲ್ಲ, ಸೊ ಇದು ನಮಗೆ ವೆಂಟಿಲೇಟರು. ಆ್ಯಂಡ್ ಇದು ನಮಗೆ ಅಡ್ಜಸ್ಟಬಲ್ ಕೂಡ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ನಮಗೆ ಅಡ್ಜಸ್ಟಬಲ್ ಬರುತ್ತೆ. ಇಲ್ಲಿ ನಮಗೆ ಎಕ್ಸಾಕ್ಟ್ ಫ್ಯಾನ್ ಆಪ್ಷನ್ ಕೂಡ ಇದೆ. ಸೊ ಇದು 2 ವೆಂಟಿಲೇಟರ್ ಅಂತ ಹೇಳಿದೆ. ಇದರಲ್ಲಿ ನಮಗೆ ಅಡ್ಜಸ್ಟಬಲ್ ಇದೆ. ಸೊ ಇದರಲ್ಲಿ ನಮಗೆ ಅಡ್ಜಸ್ಟಬಲ್ ಇರೋದಿಲ್ಲ. ವಿತ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬ್ಯಾಕ್ ಎಂಡಲ್ಲಿ ನಮಗೆ ವಿತ್ ಮಸ್ಕಿಟೋ ಮೆಶ್ ಕೂಡ ಇದರಲ್ಲಿ ಬಂದಿರುತ್ತೆ. ಸೊ ಇಲ್ಲೂ ಕೂಡ ನಾವು ಎಕ್ಸಾಕ್ಟ್ ಫ್ಯಾನ್ ಆಪ್ಷನ್ ಇಲ್ಲಿ ಬಿಟ್ಟಿರ್ತೀವಿ. ಸೊ ಇವಾಗ ನಾವು ಪ್ರೈಸಸ್ ಎಲ್ಲ ಅಂತ ನೋಡೋದಾದ್ರೆ, ಇದು ನಮಗೆ ಫಿಕ್ಸ್ಡ್ ವಿಂಡೋ ಬರುತ್ತೆ. ಇದು ನಮಗೆ 380 ಪ್ಲಸ್ GST ಬರುತ್ತೆ. ಆ್ಯಂಡ್ ವೈಟ್ ಪ್ರೊಫೈಲಲ್ಲಿ ನೀವು 2.5 ಟ್ರ್ಯಾಕ್ ನೋಡ್ತಾ ಇದ್ದೀರಾ. ವಿತ್ ಇದರಲ್ಲಿ ನಮಗೆ ಮಸ್ಕಿಟೋ ಮೆಶ್ ಬಂದಿದೆ. ಇದು ನಮಗೆ 2.5 ಟ್ರ್ಯಾಕಲ್ಲಿ 430 ಪ್ಲಸ್ GST ಬರುತ್ತೆ. ಇನ್ 2 ಟ್ರ್ಯಾಕ್ ಅಂತ ಬಂದಾಗ ನಮಗೆ ವಿತೌಟ್ ಮೆಶ್ ಬರುತ್ತೆ. ಇದರಲ್ಲಿ ನಮಗೆ ಮಸ್ಕಿಟೋ ಮೆಶ್ ಆ್ಯಡ್ ಆಗಿರೋದಿಲ್ಲ, ಅದಕ್ಕೆ ನಾವು 390 ಪ್ಲಸ್ GST ಆಗುತ್ತೆ. ಸೊ ಇದು ನಮಗೆ ಪ್ರೈಸಸ್ ಅಲ್ಲಿ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಕಲರ್ಸ್ ಅಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಪ್ರೈಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಇಷ್ಟು ನಮ್ಮ ಪ್ರೈಸಸ್ ಬಗ್ಗೆ ಆಯ್ತು. ಇದಾದ್ಮೇಲೆ ನಮ್ಮ ವುಡನ್ ವಿಂಡೋಗೂ UPVC ವಿಂಡೋಗೂ ಡಿಫ್ರೆನ್ಸ್ ಏನಂತ ತಿಳ್ಕೊಳ್ಳೋಣ ಬನ್ನಿ. ಡಿಸ್ಪ್ಯಾಚಿಗೆ ರೆಡಿ ಆಗಿರೋ ವಿಂಡೋಸ್ ಅಂತ ಹೇಳ್ಬೋದು ಇವನ್ನೆಲ್ಲ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಡಿಸ್ಪ್ಯಾಚಿಗೆ ರೆಡಿ ಆಗಿರೋ ವಿಂಡೋಸ್. ವೆರೈಟಿ ಆಫ್ ಕಲರ್ ಅಂಡ್ ಸೈಜ್ ಅಲ್ಲಿ ಇವೆಲ್ಲ ರೆಡಿ ಆಗಿದೆ. ಅಂಡ್ ಕಲರ್ಸ್ ಅಂತ ಬಂದಾಗ ವಾಲ್ನಟ್ ಅಲ್ಲಿ ಬರುತ್ತೆ, ಗೋಲ್ಡನ್ ಹುಕ್ ಅಲ್ಲಿ ಬರುತ್ತೆ, ಬ್ಲಾಕ್ ಅಲ್ಲಿ ಬರುತ್ತೆ, ಮತ್ತೆ ಬ್ರೌನ್ ಅಲ್ಲಿ ಬರುತ್ತೆ. ಅಂಡ್ ವೈಟ್ ಪ್ರೊಫೈಲ್ ಅಲ್ಲಿ ಕೂಡ ನಮ್ಮಲ್ಲಿ ಸಿಗುತ್ತೆ. ವುಡನ್ ವಿಂಡೋಸ್ಗೆ 5 ಇಯರ್ಸ್ ಒಂದ್ಸತಿ ಪೇಂಟ್ ಮಾಡೋ ನೆಸೆಸಿಟಿ ಇರುತ್ತೆ. ಅಂಡ್ ವುಡನ್ ವಿಂಡೋಸ್ಗೆ ಅದು ಯಾವುದೇ ರೀತಿ ನೆಸೆಸಿಟಿ ಇರೋದಿಲ್ಲ. ಅಂಡ್ ಇದು ಮನೆಗೆ ಎಸ್ಥೆಟಿಕ್ ಲುಕ್ ಕೊಡುತ್ತೆ. ಮತ್ತೆ ಯಾವುದೇ ರೀತಿ ಎಲ್ಲ ವೆದರ್ಗೂ ಕೂಡ ಸೂಟ್ ಆಗುತ್ತೆ. ಇದು ಮಳೆ ಗಾಳಿ ಈ ಥರದ್ದೆಲ್ಲ ಬಂದ್ರೂ ನಮ್ಮ UPVC ವಿಂಡೋಸ್ ಎಲ್ಲ ವೆದರ್ಗೂ ಸೂಟ್ ಆಗುತ್ತೆ. ಅಂಡ್ ಏನಂತ ಹೇಳಿದ್ರೆ ಇದರಲ್ಲಿ ನಾಯ್ಸ್ ರಿಡಕ್ಷನ್ ಆಗುತ್ತೆ. ನಮ್ಮ UPVC ವಿಂಡೋಸ್ ಅಲ್ಲಿ ನಾಯ್ಸ್ ರಿಡಕ್ಷನ್ ಆಗುತ್ತೆ, ಬಟ್ ವುಡನ್ ವಿಂಡೋಸ್ ಅಲ್ಲಿ ಅದು ಯಾವುದೇ ತರ ಇರೋದಿಲ್ಲ. ಮತ್ತೆ ವುಡನ್ ವಿಂಡೋಸ್ಗಳನ್ನ ಹುಳಗಳು ಈ ಥರದ್ದೆಲ್ಲ ತಿನ್ನೋ ಚಾನ್ಸಸ್ ಇರುತ್ತೆ. ಅಂಡ್ ನಮ್ಮ UPVC ವಿಂಡೋಸ್ಗೂ ವುಡನ್ ವಿಂಡೋಸ್ಗೂ ಕಂಪೇರ್ ಮಾಡಿದ್ರೆ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ವುಡನ್ ವಿಂಡೋಸ್ಗಿಂತ ನಮ್ಮ UPVC ವಿಂಡೋಸ್. ಅಂಡ್ ಮನೆಗೆ ಅಸ್ಥೆಟಿಕ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ನಾವು ಆಲ್ ಓವರ್ ಕರ್ನಾಟಕ ಅಂತ ಬಂದಾಗ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು 15 ವಿಂಡೋಗಿಂತ ಜಾಸ್ತಿ ಇದ್ರೆ ನಾವು ಆಲ್ ಓವರ್ ಕರ್ನಾಟಕ ಸರ್ವಿಸ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಕೆಲವ್ರು ಏನು ಮಾಡ್ತಾರೆ, 1 ವಿಂಡೋ 2 ವಿಂಡೋಸ್ಗೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಸೊ ನಾವು ಬೆಂಗಳೂರಿಂದ 1 ವಿಂಡೋ 2 ವಿಂಡೋಸ್ಗೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಮಾಡಿ ಕೊಡೋದಕ್ಕಾಗಲ್ಲ. ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು 15 ವಿಂಡೋಗಿಂತ ಜಾಸ್ತಿ ಇದ್ರೆ ನಾವು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತೀವಿ. ಬ್ಯಾಂಗ್ಳೂರ್ ಅಂತ ಬಂದಾಗ ನಾವೆಲ್ಲ ಕಡೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಕ್ಟ್ರಿ ಇರೋದು RR ನಗರ ಗಣಿಕಲ್ ವಿಲೇಜಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ. ನೀವು ಫ್ಯಾಕ್ಟ್ರಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ನಾವು ಯಾವ ಥರ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಕಂಪ್ನಿಲಿ ನಮ್ಮ ಫ್ಯಾಕ್ಟ್ರಿಲಿ ಯಾವ ಥರ ನಡೆಯುತ್ತೆ ಅನ್ನೋದನ್ನ ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು, ತಿಳ್ಕೊಬೋದು. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ಮನೆ ಕಟ್ಸ್ಕೊತಾ ಇರ್ತಾರೆ, ಸೊ ಅಂಥವ್ರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.